ಏನಾಗಿರಬೇಕು, ಹೆಂಗಿರಬೇಕು? ಹೆಂಗಿರಬೇಕು? ವಾಕ್ಯದ ಮೇಲೆ ಆಸಕ್ತಿ ಇರಬೇಕು, ಪಾಪ ಮಾಡದೇ ಇರಬೇಕು. ಈ ವಾಕ್ಯದ ಮೇಲೆ ಆಸಕ್ತಿ ಇರಬೇಕು, ಪಾಪ ಮಾಡದೇ ಇರಬೇಕು ಅನ್ನುವಂಥದ್ದೆಲ್ಲ ಏನು? ದೇವರ ನೀತಿ, ಹೌದಾ ಇಲ್ವಾ? ದೇವರ ನೀತಿ ಪ್ರಕಾರ ನಡ್ಕೊಂಡ್ರೆ ದೇವರ ರಾಜ್ಯ ಸಿಗುತ್ತೆ. ತವಕ ಪಡಬೇಕಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕು? ನೀತಿಗೋಸ್ಕರ ತವಕ ಪಡಬೇಕು. ದೇವರ ನೀತಿ ಅಂದರೆ ದೇವರು ಯಾವ ಥರ ಜೀವನ ಮಾಡಬೇಕು ನನ್ನ ಮಕ್ಕಳು ಅಂತ ಅಂದ್ಕೊಂಡಿದ್ದಾರೋ ಆ ಥರ ಜೀವನ ಮಾಡಬೇಕು. ಆ ಥರ ಜೀವನ ಮಾಡಿದ್ರೆ ಪರಲೋಕ ಕೊಡ್ತಾರೆ. ಹಾಗಾದರೆ ನೀತಿಗೋಸ್ಕರ ತವಕ ಪಟ್ಟರೆ ರಾಜ್ಯಕ್ಕೋಸ್ಕರ ತವಕ ಪಟ್ಟ ಹಾಗೆ. ಇದನ್ನು ಮಾಡ್ತಿದ್ದೀವಾ? ಕ್ಷಮಿಸುವಂತಹ ಗುಣ ಕೊಡಪ್ಪ. ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ಗುಣ, ಹೌದಾ ಇಲ್ವಾ? ಲೋಕದಲ್ಲಿ ಯಾರಾದರೂ ಸಂಬಳ ಜಾಸ್ತಿ ಮಾಡ್ತಾರಾ ಕ್ಷಮಿಸಿದ್ರೆ? ಇಲ್ಲ. ಆತ್ಮಕ್ಕೆ ಸಂಬಂಧಪಟ್ಟಂಥ ಗುಣ, ಕ್ಷಮಿಸುವಂತಹ ಗುಣ ಕೊಡಿ. ಶತ್ರುವನ್ನು ಸಹ ಪ್ರೀತಿಸುವಂತಹ ಗುಣವನ್ನು ಕೊಡಿ. ಇದೆಲ್ಲ ಎಲ್ಲಿ ಬರುತ್ತೆ ಪ್ರಿಯರೇ? ನಮ್ಮ ಪ್ರಾರ್ಥನೆಯಲ್ಲಿ ಬರುತ್ತಾ? ಪ್ರೀತಿಸುವಂತಹದ್ದು, ಕ್ಷಮಿಸುವಂತಹದ್ದು, ಅಥವಾ ಇನ್ನೊಬ್ಬರಿಗೋಸ್ಕರ, ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡುವಂತಹದ್ದು, ಮೀಟಿಂಗ್ಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂತಹದ್ದು. ನಮ್ಮ ಮುಂದೆ ಹಲವಾರು ಪಾಂಪ್ಲೆಟ್ಗಳು ಹೋಗ್ತಾ ಇರುತ್ತೆ. ಅಟ್ಲೀಸ್ಟ್ ಒಂದು 5 ಪಾಂಪ್ಲೆಟನ್ನು ಹಿಡಿದಿಟ್ಕೊಂಡು ಗಟ್ಟಿಯಾಗಿ ನಮ್ಮ ಪ್ರಾರ್ಥನೆ ಕೂತ್ಕೊಂಡಾಗ, ಅಪ್ಪ 22, 23 ಒಂದು ಮೀಟಿಂಗ್ ಇದೆ, ಇದನ್ನು ನಡೆಸಿ, ಯಾವ ಕುಂದುಕೊರತೆ ಬರಬಾರ್ದು. 22 ಮೀಟಿಂಗ್ ಇದೆ ಅಂತ ದೇವ್ರಿಗೆ ಗೊತ್ತಿಲ್ಲ ಅಂತಲ್ಲ ನಾನು ಹೇಳ್ತಿರುವಂಥದ್ದು. ನೀವು ನೆನಪಿಸ್ಬೇಕು, ನೀವು ಹೇಳಬೇಕು ಅಂತ ನಾನು ಹೇಳ್ತಿಲ್ಲ. ನನ್ನ ಮಕ್ಕಳು ಏನು ಪ್ರಾರ್ಥನೆ ಮಾಡ್ತಾರೆ ಅಂತ ಕಿವಿ ಕೊಟ್ಟು ದೇವ್ರು ಕೇಳಿದಾಗ ಏನು ಕೇಳಿಸ್ಬೇಕು ದೇವ್ರ ಕಿವಿಗೆ? ಈ ಮೀಟಿಂಗ್ ಇದೆ, ಆಶೀರ್ವಾದಿಸಿ, ಕುಂದುಕೊರತೆ ಬರದ ಹಾಗೆ ನಡೆಸಿ, ವಾತಾವರಣ ಅನುಕೂಲ ಮಾಡಿ. ನೆಕ್ಸ್ಟ್ ಪಾಂಪ್ಲೆಟು. ಈ ಥರ ಸೇವೆಗೋಸ್ಕರ ಏನಾದರೂ ಪ್ರಾರ್ಥನೆ ಮಾಡಿದ್ದೀವ? ಈ ಥರ ನೆನಪಿಟ್ಕೊಂಡು ಇಲ್ಲಿ ನೋಡ್ತೀವಿ, ಪಾಂಪ್ಲೆಟನ್ನು ಮರ್ತೋಗ್ತೀವಿ. ಈ ಥರ ಮಾಡಿದ್ದೀವ ಪ್ರಾರ್ಥನೆಯಲ್ಲ? ಆಗ ದೇವ್ರು ಅನ್ಕೋತಾರೆ, ನನ್ನ ಮಗ ಯಾವತ್ತೂ ತನಗೋಸ್ಕರ ಏನೂ ಕೇಳ್ಕೊಂಡಿಲ್ಲ. ಮಾತಾಡಿದ್ರೆ ಇನ್ನೊಬ್ಬರನ್ನು ಪ್ರೀತಿಸಬೇಕು, ಇನ್ನೊಬ್ಬರನ್ನು ಕ್ಷಮಿಸಬೇಕು. ಆ ಮೀಟಿಂಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಇದೇ ಪ್ರಾರ್ಥನೆ ಮಾಡಿದ್ದಾಗೋಯ್ತು ತನ್ನ ಜೀವನ. ತನಗೋಸ್ಕರ ಯಾವತ್ತೂ ಕೇಳ್ಕೊಂಡಿಲ್ಲ ಅಲ್ವಾ? ಈಗ ನಾನೇನು ಕೊಡ್ತೀನಿ? ಅವನಿಗೇನು ಬೇಕೋ ಅದನ್ನು ಕೊಡ್ತೀನಿ. ಆದರೆ ನಮ್ಮ ಪ್ರಾರ್ಥನೆ ಹೆಂಗಿರುತ್ತೆ? ಕೇಳಿಸ್ಕೊಂಬಿಟ್ರೆ ದೇವ್ರು ಒಂದು ಸಾರಿ, ಯಾವತ್ತೂ ಇವನ ಬಗ್ಗೆನೇ ಪ್ರಾರ್ಥನೆ ಮಾಡ್ತಿರ್ತಾನೆ ಇವನು ಅಂತ ಹೇಳಿ ಇನ್ನೊಂದು ಸಾರಿ ಡೋರ್ ಕ್ಲೋಸ್ ಮಾಡ್ಬಿಟ್ಟು ನಮ್ಮ ಕಡೆ ತಿರುಗೂ ಸಹ ನೋಡೋದಿಲ್ಲ. ಆ ಸ್ಥಿತಿಗೆ ಬಂದು ನಿಂತಿದ್ದೀವಿ, ಹೌದಾ ಇಲ್ವಾ? ಇಷ್ಟೊತ್ತು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದ್ದೀವಿ. ಈಗ ಇನ್ನೊಂದು ಭಕ್ತರ ಪ್ರಾರ್ಥನೆಗಳನ್ನು ನೋಡೋಣ. ಸತ್ಯವೇದದಲ್ಲಿರುವಂಥ ಭಕ್ತರು ಯಾವ ಥರ ಪ್ರಾರ್ಥನೆ ಮಾಡಿದ್ರು, ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು? ಮೊಟ್ಟ ಮೊದಲನೇ ಭಕ್ತ, ಈತನ ಹೆಸರು ಹಿಜ್ಕೀಯನ ಪ್ರಾರ್ಥನೆಯನ್ನು ನಾವು ನೋಡಿದ್ದೀವ. ಒಂದು ಸಾರಿ ಸತ್ಯವೇದದಿಂದ ಓಪನ್ ಮಾಡಿ ನೋಡಿ ಪ್ರಿಯರೇ. ಅರಸುಗಳು 2ನೇ ಗ್ರಂಥ 20ನೇ ಅಧ್ಯಾಯ 1ನೇ ವಚನದಿಂದ 21. ಎಲ್ಲರೂ ಓಪನ್ ಮಾಡಿ ಪ್ರಿಯರೇ. 2 ಅರಸುಗಳು 20ನೇ ಅಧ್ಯಾಯ 1ನೇ ವಚನದಿಂದ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಸಾಕು. ಈಗ ಹಿಜ್ಕೀಯನ ಕಂಡೀಷನ್ ಏನು ಅಂತ ನೀವು ಹೇಳಿ. ಏನು ಹಿಜ್ಕೀಯನ ಕಂಡೀಷನ್ ಏನು? ಮರಣಕರವಾಗಿರುವಂತಹ ರೋಗ, ಡೆಡ್ಲಿ ಡಿಸೀಸ್. ಈಗ ನಮಗಿದು ಬಂತು ಅಂತ ಅಂದ್ಕೊಳ್ಳಿ. ಮಂಡಿಕಾಲು ಊರಿದ ತಕ್ಷಣ ಏನು ಪ್ರಾರ್ಥನೆ ಮಾಡ್ತೀವಿ? ನಾನು ಇಷ್ಟು ದಿನ ಏನೇನು ಮಾಡಿದೆ ಗೊತ್ತಾ ನಿನಗೋಸ್ಕರ? ಹೌದಾ ಇಲ್ವಾ? ಎಷ್ಟು ಕೆಲಸ ಮಾಡಿದೆ ಗೊತ್ತಾ? ಎಷ್ಟು ಜನರಿಗೆ ಸುವಾರ್ತೆ ಹೇಳಿದ್ದೀನಿ ಗೊತ್ತಾ? ನಿನ್ನ ಬಗ್ಗೆ ಎಷ್ಟು ಜನರಿಗೆ ಸಾರಿದ್ದೀನಿ ಗೊತ್ತಾ? ಎಷ್ಟು ಹಾಡನ್ನು ಹಾಡಿದ್ದೀನಿ ಗೊತ್ತಾ ಸ್ಟೇಜ್ ಮೇಲೆ ಹೋಗಿ? ಎಲ್ಲಿ ಮರಣಕರ ರೋಗ ನನಗೆ ಏನಕ್ಕೆ ಬಂತು? ಸರಿ ಆಯಿತು, ಬಂದಿದ್ದು ಬಿಟ್ಬಿಡು ಹೋಗಲಿ. ಈಗ ಅರ್ಜೆಂಟಾಗಿ ಏನು ಮಾಡಬೇಕು? ವಾಸಿ ಮಾಡಬೇಕು. ಆರ್ಡ್ರ್ಗಳನ್ನು ಹಾಕ್ತಿರ್ತೀವಿ ಹಿಂಗೆ ದೇವರಿಗೆ. ನೀವು ಕೇಳಿದ್ರಿ, ದೇವರ ಸ್ಟೇಜ್ ಏನು? ದೇವರು ಪರಲೋಕ, ನಾವೀ ಭೂಮಿ. ದೇವರು ಮಾತಾಡಿದ್ರೆ ಭೂಮಿ ನಡುಗುತ್ತೆ. ನಾವು ಮಾತ್ರ ಇಷ್ಟ ಬಂದಂತೆ ರಿಕ್ವೆಸ್ಟ್ಗಳನ್ನು ಮಾಡಿ ಎಸಿತಿದ್ದೀವಿ, ಹೌದಾ? ಈಗ ಹಿಜ್ಕೀಯನ ಸ್ಥಿತಿ ನಮಗಿದ್ದಿದ್ರೆ ನಾವು ಏನು ಪ್ರಾರ್ಥನೆ ಮಾಡ್ತಿದ್ವಿ? ಹಿಂಗೆ ಆರ್ಡ್ರ್ ಆಗ್ತಾಯಿದ್ವಿ ದೇವ್ರ ಹತ್ರ, ವಾಸಿ ಮಾಡು ಯೇಸು ಕ್ರಿಸ್ತರ ನಾಮದಲ್ಲಿ ಬಿಟ್ಟು ಮುಂದೆ ನಿಮಗೆ ಗೊತ್ತು, ಹೌದಾ? ಹಾಗಾದರೆ ಇದು ನಮ್ಮ ಪ್ರಾರ್ಥನೆ. ಹಿಜ್ಕೀಯನ ಸ್ಟೇಜಲ್ಲಿ ನಾವಿದ್ದಿದ್ರೆ. ಆದರೆ ಮರಣಕರ ವ್ಯಾಧಿಯಿಂದ ಬಳಲ್ತಿರುವಂಥ ಹಿಜ್ಕೀಯನ ಪ್ರಾರ್ಥನೆಯನ್ನು ಒಂದು ಸರಿ ನೋಡಿ ಮುಂದೆ. 2ನೇ ವಚನ. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಗೋಯ್ತಾ ಪ್ರಾರ್ಥನೆ? ಅಷ್ಟೇ ಪ್ರಾರ್ಥನೆ ಮಾಡಿತ್ತು. ಏನು ಪ್ರಾರ್ಥನೆ ಮಾಡಿದ್ರು ಮತ್ತೆ ಓದಿ ತಲೆಯಲ್ಲಿ ಇಟ್ಕೊಳ್ಳಿ. ಹಾಗೆ ಇದು ನೆನ್ಪಿಟ್ಕೋಬೇಕು, ಏನು ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿ ನೆನ್ಪಿಟ್ಕೋಬೇಕು. ಫಸ್ಟ್ ಪಾಯಿಂಟ್ ಏನಂತೆ? ನಾನು ನಂಬಿಗಸ್ತನಾಗಿಯೂ
ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದುದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಏನು ಪ್ರಾರ್ಥನೆ? ನಾನು ಹಿಂದೆ ಕಾಲದಲ್ಲಿ ಹಿಂಗಿದ್ನಲ್ವ, ಅದನ್ನು ಒಂದು ಸರಿ ನೆನಪು ಮಾಡ್ಕೋ. ಅಷ್ಟೇನಾ ಪ್ರಾರ್ಥನೆ? ಅಷ್ಟೇನಾ? ಈಗ ನನಗೆ ಹೇಳಿ, ಈತನಿಗಿದ್ದಂತಹ ರೋಗ ಏನು? ಮರಣಕರವಾಗಿರುವಂತಹ ರೋಗ. ಈತನು ಮಾಡಿದ ಪ್ರಾರ್ಥನೆ ಏನು? ಹಿಂದೆ ಮಾಡಿದ್ನಲ್ವ, ಅದನ್ನು ಒಂದು ಸರಿ ನೆನಪಿಸ್ಕೋ ಅನ್ನುವಂತಹ ರಿಕ್ವೆಸ್ಟ್. ಈತನಿಗಿರುವಂತಹ ರೋಗಕ್ಕೂ ಈತನು ಮಾಡಿದಂತಹ ಪ್ರಾರ್ಥನೆಗೂ ಸಂಬಂಧ ಏನಾದರೂ ಇದೆಯಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ರೋಗ ಅನ್ನುವಂತಹ ಪದ ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲಾದರೂ ಬಂತ? ಪ್ರಾರ್ಥನೆ ಮಾಡಿದ್ದೇನಂತ? ನಾನು ಇಷ್ಟು ದಿನ ಮಾಡಿದ್ನಲ್ವ, ಯಥಾರ್ಥ ಚಿತ್ತನಾಗಿ ಒಳ್ಳೆಯವನಾಗಿದ್ದೆ, ಅದನ್ನೊಂದು ಸರಿ ನೆನಪು ಮಾಡ್ಕೋ ಅನ್ನುವಂಥ ರಿಕ್ವೆಸ್ಟನ್ನು ಇಟ್ಟರು. ಪ್ರಾರ್ಥನೆಯಲ್ಲಿ ಅಷ್ಟೇ ಹೇಳಿದ್ದು. ರೋಗ ಮಾತ್ರ ಇರೋದು ಮರಣಕರವಾಗಿರುವಂಥ ರೋಗ. ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಪ್ರಿಯರೇ? ಏನೂ ಇಲ್ಲ. ನನ್ನ ರೋಗ ವಾಸಿ ಮಾಡು, ರೋಗ ಅನ್ನುವಂಥ ಪದ ಪ್ರಾರ್ಥನೆಯಲ್ಲಿ ಎಲ್ಲಾದರೂ ಕಾಣಿಸ್ಕೊತ ಹೋಗಲಿ? ಇಲ್ಲ. ಏನರ್ಥ ಆಯ್ತು ನಮಗಿದ್ರಿಂದ? ಈ ವ್ಯಕ್ತಿಗೆ ರೋಗ ಇದ್ದರೂ ಈ ಶರೀರದ ಬಗ್ಗೆ ಪ್ರಾರ್ಥನೆ ಮಾಡಿದೆ. ಯಾವುದರ ಬಗ್ಗೆ ಪ್ರಾರ್ಥನೆ ಮಾಡಿದ್ರು? ನೀತಿ, ದೇವರ ನೀತಿ. ದೇವರ ನೀತಿ ಎಲ್ಲಿ ಬಂತು ಇಲ್ಲಿ? ದೇವರ ನೀತಿ ಅಂದರೆ ಏನು ಇಷ್ಟಕ್ಕೂ ದೇವರ ನೀತಿ ಅಂದರೆ, ನಾನು ಇಷ್ಟು ವರ್ಷ ಮಾಡಿರುವಂಥ ಪ್ರೋಗ್ರೆಸ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದಕ್ಕೆ ಏನು ನಿರ್ಣಯ ತಗೋಬೇಕು, ನನ್ನನ್ನು ಬದುಕಿಸ್ಬೇಕಾ ಮುಗಿಸ್ಬೇಕಾ ಅನ್ನುವಂತಹ ನಿರ್ಣಯವನ್ನು ನಿಮ್ಮ ನೀತಿಯ ಪ್ರಕಾರ ನೀವೇ ತಗೊಳ್ಳಿ. ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು? ನಿಮ್ಮ ನೀತಿಯಂತೆ ನೋಡ್ಕೊಳ್ಳಿ. ನಾನು ಮಾಡಿರುವಂಥ ಕೆಲಸಗಳ ಪ್ರೋಗ್ರೆಸ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಡೆಸಿಷನ್ ಕೊಡಬೇಕಾಗಿರುವಂಥ ಕರ್ತವ್ಯ ಯಾವುದು? ನಿಮ್ಮದು. ನಿಮ್ಮ ನೀತಿಯ ಪ್ರಕಾರನೇ ನಿರ್ಣಯ ತಗೊಳ್ಳಿ ಅಂದ್ಬಿಟ್ಟು ಮುಗಿಸ್ಬಿಟ್ರು. ಹೌದಾ? ಏನು ಮಾಡಿದ್ರು ಗೊತ್ತಾ? ದೇವರು ತಕ್ಷಣ ಏನು ಮಾಡಿದ್ರಂತೆ? 4ನೇ ವಚನ. ಯೆಶಾಯನು ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಯೆಹೋವನು ಅವನಿಗೆ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವಿ. ದೇವ್ರೇನು ಹೇಳಿದ್ರು? ಪ್ರಾರ್ಥನೆ ಮಾಡಿದ್ದೇನೋ ದೇವ್ರ ನೀತಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಇರುವಂತಹದ್ದು ಶರೀರಕ್ಕೆ ಸಂಬಂಧಪಟ್ಟ ರೋಗ. ಈಗ ದೇವ್ರೇನಂದ್ರು ಇಮ್ಮಿಡಿಯೇಟಾಗಿ ಅಂದ್ರೆ 4ನೇ ವಚನದಲ್ಲಿ ಒಂದು ಪದ ಬರ್ತಿದ್ದಾರೆ ನೋಡಿ ಪ್ರಿಯರೇ. ಯೆಶಾಯನು ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಅಂದರೆ ಹೇಳಿದ ಇನ್ಫಾರ್ಮೇಷನ್ ತಲುಪಿಸಿದಂಥ ವ್ಯಕ್ತಿ ತಲುಪಿಸ್ಬಿಟ್ಟು ಇನ್ನೂ ಹಂಗೆ ಹೋಗ್ಬಿಟ್ಟು ಅರಮನೆ, ರಾಜ ಅಂದರೆ ಎಲ್ಲಿರ್ತಾರೆ? ಅರಮನೆಯಲ್ಲಿ ಇರ್ತಾರೆ. ಅರಮನೆಯನ್ನು ದಾಟಿ ಇನ್ನು ಸೆಂಟ್ರಲ್ ಹಾಲ್ ಏನಿರುತ್ತೆ ಅದನ್ನು ದಾಟೋದಕ್ಕೆ ಮೊದಲು ಏನಂದ್ರು ದೇವರು? ಮತ್ತೆ ಹೋಗು, ಆ ವ್ಯಕ್ತಿ ಹತ್ರ ಮತ್ತೆ ಹೋಗು. ನೀನು ರೋಗ ಅಂತ ಹೇಳಿ ಮರಣಕರ ರೋಗ ಬಂದಿದೆಯಲ್ವ, ಆ ವ್ಯಕ್ತಿ ಹತ್ರ ನೀನು ಮತ್ತೆ ಹೋಗ್ಬಿಟ್ಟು ಏನು ಹೇಳಬೇಕು? ನಾನು ಹೇಳ್ಕೊಟ್ಟಿರುವಂತಹದ್ದನ್ನು ಹೇಳು ಅಂತ ದೇವರಂದರು. ಈಗ ನನಗೆ ಹೇಳಿ, ದೇವರಿಗಿಷ್ಟ ಆದರೆ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ದೇವರಿಗಿಷ್ಟ ಆದರೆ ರಿಪ್ಲೈ ಯಾವಾಗ ಬರುತ್ತೆ? 1 ವರ್ಷ ಆದಮೇಲೆ. ಸರ್ಕಾರಕ್ಕೆ ಒಂದು ಅರ್ಜಿ ಬರೆದ್ರಿ ಅಂತ ಅಂದ್ಕೊಳ್ಳಿ. ಆ ಅರ್ಜಿ ಬರೆದವರು ಸತ್ತು ಹೋಗಿ ಆ ಆಫೀಸಲ್ಲಿರುವಂಥ ಆಫೀಸರು ಸತ್ತೋದ ಮೇಲೆ ರಿಪ್ಲೈ ಬರುತ್ತೆ. ಹೌದಾ? ಈಗ ದೇವರಿಗೆ ಅಪ್ಲಿಕೇಶನ್ ಹಾಕಿದ್ರು ಪ್ರಾರ್ಥನೆ ಮಾಡಿ, ಎಲ್ಲಿ ಬಂತು? ಎಷ್ಟು ಟೈಮ್ ಆದಮೇಲೆ ಬಂತು ರಿಪ್ಲೈ? ತಕ್ಷಣ. ಹೌದಾ? ಹೇಳಿರುವಂತಹ ವ್ಯಕ್ತಿ ನಿನಗೆ ಈ ಥರ ಇದೆ, ಇದು ನಿನ್ನ ಕಂಡೀಷನ್ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಅಲ್ಲೇ ಇದ್ದಾರೆ ಹಿಜ್ಕೀಯನು. ಈ ವ್ಯಕ್ತಿ ತಿರುಗಿಕೊಂಡು ಮತ್ತೆ ವಾಪಸ್ ಹೋಗೋಣ ಅಂತ ಹೇಳಿ ಹೋಗ್ತಿರುವಂತಹ ವ್ಯಕ್ತಿಯನ್ನು ನಿಲ್ಲಿಸ್ಬಿಟ್ಟು ಮತ್ತೆ ಹೋಗು, ನಾನು ಹೇಳ್ಕೊಟ್ಟಿರುವಂತಹದ್ದನ್ನು ಹೇಳು. ಯಾವಾಗ ಬಂತು ರಿಪ್ಲೈ? ಇಮ್ಮಿಡಿಯೇಟಾಗಿ, ತಕ್ಷಣ. ಹೌದಾ? ನಮ್ಮ ಪ್ರಾರ್ಥನೆಗೆ ದೇವರು ಮೊರೆನೇ ಕೊಡ್ತಿಲ್ಲ, ಆಲಿಸ್ತಾನೇ ಇಲ್ಲ, ಕೇಳ್ತಾನೇ ಇಲ್ಲ. ನಾವು ಎಷ್ಟು ಕಂಪ್ಲೇಂಟ್ ಮಾಡಿಲ್ಲ ಪ್ರಿಯರೇ. ನಾವು ಯಾವ ಉದ್ದೇಶದಲ್ಲಿ ಇದ್ದೀವಿ, ಯಾವ ದೃಷ್ಟಿಯನ್ನು ಹೊಂದಿದ್ದೀವಿ ಅಂದರೆ ದೇವರು ತುಂಬ ಬಿಸಿ, ಇಷ್ಟೊಂದು ಕೋಟಿ ಜನ ಇದ್ದಾರಲ್ಲ ಪ್ರಪಂಚದಲ್ಲಿ ಅಂತ ನಾವು. ಆದರೆ ದೇವರು ಏನು ಮಾಡ್ತಿದ್ದಾರೆ ಗೊತ್ತಾ? ನಾನು ರೆಡಿ. ಯಾರಾದರೂ ಪ್ರಾರ್ಥನೆ ಮಾಡಲಿಕ್ಕೆ ಮೊಂಡಿಕಾಲು ಊರ್ತಾರ, ತಕ್ಷಣ ಹೋಗಿ ಕಿವಿ ಕೊಡೋಣ ಅಂತ ಹೇಳಿ ದೇವ್ರು ರೆಡಿ ಆಗಿದ್ದಾರೆ. ಆದರೆ ಪ್ರಾರ್ಥನೆ ಮಾತ್ರ ಅವ್ರು ಕಿವಿ ಕೊಟ್ಟು ಓಡಿ ಬರ್ತಾರೆ ಅಂತ ಅಂದ್ಕೊಳ್ಳಿ ಪ್ರಾರ್ಥನೆ ಕೇಳಲಿಕ್ಕೆ. ನಾವು ಹೇಳಿ ಏನು ಮಾಡ್ತೀವಿ? ಕೆಲ್ಸಕ್ಕೆ ಹೋಗ್ತಿದ್ದೀನಿ, ತಕ್ಷಣ ಇಲ್ಲಿಂದ ಅಲ್ಲಿಗೆ ಪ್ರಮೋಷನ್ ಆಗಬೇಕು ಡೈರೆಕ್ಟಾಗಿ. ಇದನ್ನ ಇಟ್ವಿ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ದೇವರ ಹೃದಯ? ನೋವಾಗಲ್ವಾ? ಅದಕ್ಕೋಸ್ಕರ ತವಕಪಡು, ಇದನ್ನು ಕೊಡ್ತೀನಿ ಅಂತ ನಾನು ಹೇಳಿಲ್ವ ಮಗನೇ? ಮತ್ತೆ ಇದನ್ನೇ ಕೇಳ್ತಿದ್ಯಲ್ವಾ? ಹಿಜ್ಕೀಯನು ದೇವರ ನೀತಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ತನ್ನ ಶರೀರಕ್ಕೋಸ್ಕರ ಪ್ರಾರ್ಥನೆ ಮಾಡಿಲ್ಲ. ಈಗ ದೇವರೇನಂದ್ರು? ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಈಗ ಏನೇನು ಕೊಟ್ಟರು? ತನ್ನ ಪ್ರಾರ್ಥನೆಯನ್ನು ಕೇಳಿ ಏನೇನು ಕೊಟ್ಟರು ದೇವರು ಆ ವ್ಯಕ್ತಿಗೆ? 5ನೇ ವಚನ ಕೊನೆ ಸಾಲಿಂದ ಓದಿಯೋಣ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ
ನಾಡದ್ದೇ ನನ್ನ ಆಲಯಕ್ಕೆ ಬರುವಿ. ಹಾಂ, ಮುಂದೆ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಏನು ಹುಡುಕಿದ್ರು ಈ ವ್ಯಕ್ತಿ? ಮತ್ತೆ ಹೇಳಿ, ಏನು ಹುಡುಕಿದ್ರು? ದೇವರ ನೀತಿಯನ್ನು, ರಾಜ್ಯವನ್ನು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದಂತೆ ಇತ್ತು ಈ ವ್ಯಕ್ತಿ ಮಾಡಿದಂತಹ ಪ್ರಾರ್ಥನೆ. ಏನೇನು ಕೊಟ್ಟರು ದೇವರು? ಅಲ್ಲಿ ಏನು ಹೇಳಿದರು? ನೀವು ಮತ್ತಾಯನು ಬರೆದ ಸುವಾರ್ತೆ 33 ಓದಿದ ನಂತರ, 6:33 ಓದಿದ ನಂತರ ಅಲ್ಲಿ ಕೆಳಗಡೆ ಏನಿತ್ತು? ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡಿ, ಆಗ ಅವೆಲ್ಲವೂ ಸಹ ನಿಮಗೆ ದೊರಕುವವು. 25ನೇ ವಚನ ಓದಿದಾಗ ಅಲ್ಲೇನಿತ್ತು? ಯಾವ್ದ್ಯಾವ್ದು ದೊರಕುತ್ತಂತೆ ನಮಗೆ? ಆಹಾರ, ಹೌದಾ, ಆರೋಗ್ಯ, ಆಮೇಲೆ ಏನು ಧರಿಸ್ಕೋಬೇಕು, ಇದೆಲ್ಲ ಸಿಗುತ್ತಂತ. ಈಗ ಹಿಜ್ಕೀಯನಿಗೆ ಏನೇನು ಬಂತು? ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಕ್ಕೆ ಹಿಜ್ಕೀಯನಿಗೆ ಏನೇನು ಸಿಕ್ತಂತೆ? ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವಿ. ಏನಂತಾರೆ ಇದನ್ನು? ಆರೋಗ್ಯ ಸಿಕ್ತಾ? ನೆಕ್ಸ್ಟ್ ಏನು ಸಿಕ್ತಂತೆ ಆರೋಗ್ಯದ ಜೊತೆ? ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ನೆಕ್ಸ್ಟ್ ಇದ್ರ ಜೊತೆ ಇನ್ನೊಂದು ಸಿಕ್ತು. ಆರೋಗ್ಯ ಸಿಕ್ತಾ, ಆಯುಷ್ ಸಿಕ್ತಾ, ನೆಕ್ಸ್ಟ್ ಇನ್ನೊಂದು ಸಿಕ್ತು. ಅದೇನದು? ನಿನ್ನನ್ನು, ಈ ಪಟ್ಟಣವನ್ನು ಅಶೂರದ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು. ಏನೇನು ಕೊಟ್ಬಿಟ್ರು ಪ್ರಿಯರೇ? ಮಾಡಿದ ಪ್ರಾರ್ಥನೆ ಒಂದೇ ಲೈನು ಹತ್ಕೊಂಡು ಮಾಡಿಬಿಟ್ರು. ಏನಂತ? ಕೇಳಿಲ್ಲ ಯಾವುದನ್ನು? ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಟ್ಟರು. ದೇವರು ಹೇಳಿದಾಗೆ ದೇವರು ಪ್ರಾಮಿಸ್ ಮಾಡಿದ್ರಾ ಇಲ್ವಾ? ಇದನ್ನು ಹುಡುಕ್ರಿ, ಅದನ್ನು ಕೊಡ್ತೀನಿ ಅಂತ ಕೊಟ್ರಾ ಇಲ್ವಾ? ಪ್ರಾಮಿಸ್ ಮಾಡಿರೋ ಹಾಗೆ ಇವರು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಟ್ಟರು. ಏನೇನು ಸಿಕ್ತು? ಆಯುಷು, ಆರೋಗ್ಯ, ಹೌದಾ. ಈಗ ಇನ್ನೊಬ್ಬ ರಾಜ ನಿನ್ನ ಮೇಲೆ ಬೀಳೋದಿಲ್ಲ, ಆರಾಮಾಗಿರ್ತೀಯ, ಸೇಫಾಗಿರ್ತೀಯ ನೀನು ರಾಜನಾಗಿ ಅಂತ ಹೇಳಿದ್ರೆ ಅದನ್ನೇನಂತ ಕರಿತೀವಿ? ಸಿಂಹಾಸನ. ಆಗಿನ ಕಾಲದಲ್ಲಿ ಕೊಡ್ತಾಯಿದ್ರು, ಈಗಿನ ಕಾಲದಲ್ಲಿ ಕೇಳಿದ್ರೆ ಅದು ತಪ್ಪು, ಅದು ಬೇರೆ ವಿಚಾರ. ಎಲ್ಲ ಕೊಟ್ರೆ ಏನಕ್ಕೋಸ್ಕರ ಕೊಟ್ಟರು? ಅವ್ರ ಪ್ರಾರ್ಥನೆ ದೇವರಿಗಿಷ್ಟ ಆಯಿತು. ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಟ್ಟಿದ್ದಕ್ಕೆ ಏನೇನು ಸಿಕ್ತು? ಆಯುಷು, ಆರೋಗ್ಯ, ಸಿಂಹಾಸನ ಎಲ್ಲವೂ ಸಿಕ್ತು. ಪ್ರೇಯರ್ಗೆ ಆನ್ಸರ್ ಯಾವಾಗ ಬಂತು? ತಕ್ಷಣ ಬಂತು. ಈ ಪ್ರಾರ್ಥನೆಯಲ್ಲಿ ಮಾಡಿದಂಥ ಇನ್ನೊಂದು ಮುಖ್ಯವಾಗಿರುವಂಥ ವಿಚಾರ ಇದೆ. ನಮ್ಮ ಥರ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಆರ್ಡ್ರ್ ಮಾಡಿಲ್ಲ. ಏನಂತ? ತಕ್ಷಣ ಈಗ ಏನು ಮಾಡಬೇಕು? ವಾಸಿ ಮಾಡಬೇಕು ಅಂತ ಆರ್ಡ್ರ್ ಮಾಡಿಲ್ಲ. ಹೆಂಗಿತ್ತು ಅವರ ಪ್ರಾರ್ಥನೆ? ಹೆಂಗಿತ್ತು? ಆ ವಚನವನ್ನು ಓದ್ತಿರೋಣ, ಪ್ರಾರ್ಥನೆಯನ್ನು ಮಾತ್ರ. ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೋ. ಅಷ್ಟೇ, ರಿಕ್ವೆಸ್ಟ್ ಅಂತೀವಿ ಅದನ್ನು, ಹೌದಾ. ನೆನಪು ಮಾಡ್ಕೊಳ್ಳೇಬೇಕು ಅಂದಿಲ್ಲ, ರೋಗ ಗುಣಪಡಿಸ್ಬೇಕು ಅಂತಲೂ ಕೇಳಲಿಲ್ಲ. ಏನು ಮಾಡಿದ್ರು? ರಿಕ್ವೆಸ್ಟನ್ನು ಮುಂದೆ ಇಟ್ಟರು. ಆರ್ಡ್ರ್ ಮಾಡಿದ್ರು ನಮ್ಮ ಥರ, ನೆನಪು ಮಾಡಿಕೋ, ನಾನು ಹಿಂದೆ ಮಾಡಿದ್ದೀನಲ್ವ ಅದನ್ನೊಂದು ಸರಿ ನೆನಪಿಗೆ ತೊಗೊಳ್ಳಿಯಪ್ಪ, ಅಷ್ಟೇ ಪ್ರಾರ್ಥನೆ ಮಾಡಿತ್ತು. ಹಿಜ್ಕೀಯನ ಪ್ರಾರ್ಥನೆಯನ್ನು ನೋಡಿದಾಗ ನಮ್ಮ ಪ್ರಾರ್ಥನೆ ಹೆಂಗಿರಬೇಕು ಅಂತ ನಮ್ಗೆ ಅರ್ಥ ಆಯಿತು. ಇಷ್ಟಕ್ಕೂ ಒಂದು ಆರ್ಡ್ರ್ ಮಾಡುವಂತೆ ಇರಬಾರ್ದು. ಎರಡನೇದು, ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಪ್ರಾರ್ಥನೆ ಮಾಡಿದ್ರೆ ಇದನ್ನೆಲ್ಲ ದೇವರು ನೋಡ್ಕೋತಾರೆ. ಇನ್ನೊಂದು, ದೇವರಿಗೆ ಪ್ರಾರ್ಥನೆ ಇಷ್ಟ ಆದರೆ ರಿಪ್ಲೈ ಯಾವಾಗ ಸಿಗುತ್ತೆ? ತಕ್ಷಣ. ಆ ಉದ್ದೇಶವನ್ನು ನೆರವೇರಿಸ್ಲಿಕ್ಕೆ ಟೈಮ್ ತೊಗೋಬೋದು, ಯಾಕೆಂದರೆ ತಕ್ಕ ಕಾಲ ಇರುತ್ತೆ ಅಂತ ದೇವರು ಹೇಳಿದಾರಲ್ವ. ಆದರೆ ಪ್ರಾರ್ಥನೆ ಕೇಳಿದ್ದಾರೆ ಅಂತ ನಾವು ಯಾವಾಗ ಅನ್ಕೋಬೋದು? ತಕ್ಷಣ ಅನ್ಕೋಬೋದು. ದೇವರಿಗೆ ಇಷ್ಟ ಆದರೆ ಪ್ರಾರ್ಥನೆ. ಒಬ್ಬ ಭಕ್ತನ ಪ್ರಾರ್ಥನೆಯನ್ನು ನೋಡಿ ಮುಗಿಸಿದ್ದೀವಿ. ಯಾರು ಆ ಭಕ್ತ? ಹಿಜ್ಕೀಯನು. ಎರಡನೇ ಭಕ್ತನ ಪ್ರಾರ್ಥನೆಯನ್ನು ನೋಡೋಣ. ಎರಡನೇ ಭಕ್ತ ಯಾರು ಇಷ್ಟಕ್ಕೂ? ಕೀರ್ತನೆಗಳು ಅಂದಿದ ತಕ್ಷಣ ಏನು ನೆನಪು ಬರುತ್ತೆ? ದಾವೀದನು. ಕರೆಕ್ಟಾಗಿ ಅದು ತಪ್ಪು. ಕೀರ್ತನೆ 90ನೇ ಅಧ್ಯಾಯ ಓಪನ್ ಮಾಡಿ, 90ನೇ ಅಧ್ಯಾಯದಲ್ಲಿ ಯಾರು ಪ್ರಾರ್ಥನೆ ಮಾಡಿದ್ದು ಅಂತ ಹೇಳಿ ಒಂದು ಸರಿ ನೋಡಿ. ಕೀರ್ತನೆಗಳು 90ನೇ ಅಧ್ಯಾಯ ಮೇಲೆ ಆ ಬ್ಲ್ಯಾಕ್ ಲೆಟರ್ಸಲ್ಲಿ ಇರುತ್ತಲ್ವ ಪ್ರಿಯರೇ, ಬೋಲ್ಡ್ ಲೆಟರ್ಸಲ್ಲಿ, ಅದನ್ನು ಓದಿ ಒಂದು ಸರಿ. 90ನೇ ಅಧ್ಯಾಯದ ಮೇಲೆ ಹೆಡ್ಡಿಂಗ್ ಇದೆಯಲ್ವ, ಅದನ್ನು. ದೇವರ ಮನುಷ್ಯನಾದ ಮೋಶೆಯ ಪ್ರಾರ್ಥನೆ. ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ? ಮೋಶೆ. ಈಗ ಮೋಶೆ ಹೆಂಗೆ ಪ್ರಾರ್ಥನೆ ಮಾಡ್ತಾರೆ? ದೇವ್ರು ಏನಂದಿದ್ರು? ಹೆಂಗೆ ಪ್ರಾರ್ಥನೆ ಮಾಡಬೇಕು ಅಂದಿದ್ರು? ನೀತಿಗಾಗಿ, ರಾಜ್ಯಕ್ಕೋಸ್ಕರ, ಹೌದಾ. ನೀತಿ ಅಂದರೆ ಏನು? ಪರಲೋಕಕ್ಕೆ ಸೇರ್ಕೊಳ್ಳಿಕ್ಕೆ, ರಾಜ್ಯಕ್ಕೋಸ್ಕರ ತವಕ ಪಡುವಂತಹ ಜ್ಞಾನ ನಮಗೆ ಕೊಡಿ. ದೇವರ ರೂಲ್, ದೇವರ ಲಾಗೋಸ್ಕರ ಪ್ರಾರ್ಥನೆ ಮಾಡುವಂತಹದ್ದೇ ದೇವರ ನೀತಿ. ಈಗ ಮೋಶೆ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ? 90ನೇ ಅಧ್ಯಾಯ 12ನೇ ವಚನ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಮತ್ತೆ ಏನಂತಿದ್ದಾರೆ? ಪ್ರಾರ್ಥನೆ, ಮೋಶೆ ಮಾಡ್ತಿರುವಂತಹ ಪ್ರಾರ್ಥನೆ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ
ನಮಗೆ ಕಲಿಸು. ಏನು ಕೇಳ್ತಿದ್ದಾರೆ ದೇವ್ರ ಹತ್ರ? ನಿಮ್ಮ ನೀತಿಯನ್ನು ನನಗೆ ಕಲಿಸು. ಅಷ್ಟೇ ಅಲ್ವಾ ಅದರ ಅರ್ಥ? ನೀತಿ ಅಂದರೆ ಏನು? ದೇವರು ಅಂದ್ಕೊಂಡಿರುವಂಥ ಲೆಕ್ಕ ಒಂದಿದೆ. ನಮ್ಮ ದಿನಗಳನ್ನು ಹೆಂಗೆ ಎಣಿಸ್ಕೋಬೇಕು, ಹೆಂಗೆ ಕೆಲಸ ಮಾಡಬೇಕು, ಹೆಂಗೆ ದೇವರ ಕೆಲಸದಲ್ಲಿ ಇನ್ವಾಲ್ವ್ ಆಗಬೇಕು, ಇದು ದೇವರ ನೀತಿ. ನಮ್ಮ ದಿನಗಳನ್ನು ಲೆಕ್ಕ ಹಾಕ್ಕೊಂಡು ನಿಮಗೆ ಭಕ್ತಿಯಾಗಿ ಜೀವಿಸುವಂತಹ ಮನಸ್ಥಿತಿಯನ್ನು ನಮಗೆ ದಯಪಾಲಿಸಿ, ಅದನ್ನು ನಮಗೆ, ಆ ನೀತಿಯನ್ನು ನಮಗೆ ಕಲಿಸಿಕೊಡಿ. ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು? ನೀತಿಯನ್ನು ಕಲಿಸಿಕೊಡಿ. ನೀತಿಗೋಸ್ಕರ ಪಟ್ರ ನೀತಿಗೋಸ್ಕರ ತವಕಪಟ್ರ. ಕೆಳಗಡೆ ಏನು ಹೇಳ್ತಿದ್ದಾರೆ? ಆಗ ಜ್ಞಾನದ ಹೃದಯವನ್ನು ಪಡಕೊಳ್ಳುವೆವು. ನೀವು ಕಲಿಸಿ, ನಮ್ಮ ದಿನಗಳನ್ನು ಹೆಂಗೆ ಲೆಕ್ಕ ಹಾಕ್ಕೊಂಡು ಹೆಂಗೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿ ಕಲಿಸಿ. ಅದು ಕಲ್ತ್ಕೊಂಡ ನಂತರ ನಾವೇನು ಏನು ಅರ್ಥ ಆಗುತ್ತೆ ಅದು ಗೊತ್ತಾದ ಮೇಲೆ ನಮಗೆ ಜ್ಞಾನದ ಹೃದಯವನ್ನು ಪಡ್ಕೊಳ್ತೀವಿ. ಅಂದರೆ ದೇವರ ನೀತಿಗೋಸ್ಕರ ಮೋಶೆ ಪ್ರಾರ್ಥನೆ ಮಾಡಿದ್ರು. ಮೋಶೆಗೆ ಏನೇನು ಕೊಟ್ಟಿರಬೇಡ? ಮೋಶೆಗೆ ಏನೇನು ಕೊಟ್ಟಿರ್ತಾರೆ? ಹಿಜ್ಕೀಯನಿಗೆ ಏನೇನು ಕೊಟ್ಟಿದ್ರು? ಸಿಂಹಾಸನ, ಆಯುಷು, ಆರೋಗ್ಯ ಎಲ್ಲ ಕೊಟ್ಟರೆ. ಈಗ ಮೋಶೆನೂ ನೀತಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಮೋಶೆಗೆ ಏನೇನು ಕೊಟ್ಟಿರಬೇಕು? ಆಸ್ತಿ ಕೊಡ್ತಾರೆ? ಸಿಂಹಾಸನ ಬೇಕಾ? ಕಾಡಲ್ಲಿ ಹೋಗಿ ಪ್ರಯಾಣ ಮಾಡ್ತೀಯ ಅಂದರೆ ಮೋಶೆ ಏನಂದರು? ಸಿಂಹಾಸನವನ್ನು ಕಾಲಲ್ಲಿ ಹೊತ್ಬಿಟ್ಟು ದೇವರ ಪ್ರಜೆಗಳೊಂದಿಗೆ ಶ್ರಮೆ ಪಡುವಂತಹದ್ದು ಮೇಲು ಅಂತ ಹೋದಂತಹ ವ್ಯಕ್ತಿಯನ್ನು ಕರೆದು ಮತ್ತೆ ಆಸ್ತಿ ಕೊಟ್ಟರು ಅಂತ ಅಂದ್ಕೊಳ್ಳಿ. ಚೆನ್ನಾಗಿರೋದಿಲ್ಲ ಅಲ್ವಾ? ಈಗ ಆಸ್ತಿ ಬೇಡ, ಪಕ್ಕ ಕೇಳೋಣ. ಯಾಕೆಂದರೆ ಆಸ್ತಿಯನ್ನೇ ಬಿಟ್ಟು ದೇವರಲ್ಲಿ ಬಂದಿದ್ದು ಮೋಶೆ. ಮತ್ತೆ ಆಸ್ತಿ ಕೊಡ್ತಾರಾ? ಏನಕ್ಕೋಸ್ಕರ ಕೊಡ್ತಾರೆ? ಈಗ ಏನು ಕೊಟ್ಟಿರ್ಬೋದು? ಆಸ್ತಿಯನ್ನು ಬಿಟ್ಟರೆ ಏನಿದೆ? ಇನ್ನೊಂದೇನಿದೆ? ಆರೋಗ್ಯ. ಈಗ ದೇವರ ನೀತಿಗೋಸ್ಕರ ಮೋಶೆ ಪ್ರಾರ್ಥನೆ ಮಾಡಿದ್ರು. ಮೋಶೆಗೆ ಏನು ಸಿಕ್ಕಿರಬೇಕು ಇನ್ ರಿಟರ್ನ್? ದೇವರ ನೀತಿಯ ಜೊತೆ ಏನು ಸಿಕ್ಕಿರಬೇಕು? ಆರೋಗ್ಯನೂ ಸಿಕ್ಕಿರಬೇಕು. ಹೌದಾ ಇಲ್ವಾ? ಆರೋಗ್ಯ ಇತ್ತ ಮೋಶೆಗೆ. ಹೆಂಗಿತ್ತು ಗೊತ್ತಾ ಮೋಶೆ ಶರೀರ? ಯಾವಾಗ? 5 ವರ್ಷ ಇರುವಾಗಲ್ಲ, 120 ವರ್ಷ ಆಗಿರುವಾಗ ಹೆಂಗಿತ್ತು ಮೋಶೆಯ ಶರೀರ? ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 7ನೇ ವಚನ. 34-7 ಎಲ್ಲ ಓಪನ್ ಮಾಡಿ ಇಟ್ಕೊಳ್ಳಿ ಪ್ರಿಯರೇ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 7ನೇ ವಚನ. ಹಾಂ, ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಎಷ್ಟು ವರ್ಷ? 120 ವರ್ಷ. 120 ವರ್ಷ ಅಂದರೆ ಒಬ್ಬ ಮನುಷ್ಯ ಹೆಂಗಿರ್ತಾನೆ ಅಂತ ಹೇಳಿ. ಹೆಂಗಿರ್ತಾನೆ? ಕಿವಿಯೆಲ್ಲ ಇಲ್ಲಿಗೆ ಬಂದುಬಿಟ್ಟಿರುತ್ತೆ, ಕಣ್ಣಿನ ರಪ್ಪೆ ಎಲ್ಲ ಕೆಳಗಡೆ ಬಂದುಬಿಟ್ಟಿರುತ್ತೆ. ಹೌದಾ? ಫುಲ್ಲು ಲೂಸ್ ಆಗೋಗಿರುತ್ತೆ ಬಾಡಿ ಎಲ್ಲ ಪೂರ್ತಿ. ನೋಡ್ಲಿಕ್ಕಾಗುತ್ತಾ? ಒಂದೊಂದು ಸಾರಿ ನೋಡಿದ್ರೆ 120 ವರ್ಷ ತುಂಬ ಬೊಗ್ಗಿರ್ತಾರಲ್ವ, ಅವ್ರನ್ನ ನೋಡಿದ್ರೆ ಕಣ್ಣು ಯಾವುದು, ಮೂಗು ಯಾವುದು, ಬಾಯಿ ಯಾವುದು ಅಂತಲೂ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ. ಯಾಕೆಂದರೆ ಎಲ್ಲ ಸೇರಿಬಿಟ್ಟಿರೋ ಒಂಥರ ಸ್ಕಿನ್ನಲ್ಲಿ ಲೂಸ್ ಆಗೋಗಿರುತ್ತಲ್ವ. ಆದರೆ ಮೋಶೆ ಶರೀರ ಹೆಂಗಿತ್ತು? 120 ವರ್ಷ ಆದಾಗೂ ತನ್ನ ಆರೋಗ್ಯ ಹೆಂಗಿತ್ತಂತೆ? ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವಕಳೆ ಕುಂದಿ ಹೋಗಿರಲಿಲ್ಲ. ಹೆಂಗಿತ್ತು ಆರೋಗ್ಯ? ಕಣ್ಣು ಮೊಬ್ಬಾಗಿರಲಿಲ್ಲ. ಜೀವಕಳೆ, ತನ್ನ ಮುಖದಲ್ಲಿ ಕಾಣಿಸ್ತಿರುವಂತಹ ಶಕ್ತಿ ಸ್ವಲ್ಪನೂ ತಗ್ಗಿರಲಿಲ್ಲ. ಸಾಯುವಂತಹ ಸಮಯದಲ್ಲೂ ತಗ್ಗಿರಲಿಲ್ಲ. 120 ವರ್ಷನ 120 ವರ್ಷದಲ್ಲೇ ಇಮೇಜ್. ಆರೋಗ್ಯಕ್ಕೋಸ್ಕರ ಯಾವತ್ತಾದರೂ ಮೋಶೆ ಕೇಳ್ಕೊಂಡ್ರ? ಏನಕ್ಕೋಸ್ಕರ ಕೇಳಿದ್ರು ಮೋಶೆ? ದೇವರ ನೀತಿಗೋಸ್ಕರ ಕೇಳಿದ್ರು. ಏನು ಸಿಕ್ತು ಮೋಶೆಗೆ? ಆರೋಗ್ಯನೂ ಸಿಕ್ತು, ದೇವರ ನೀತಿನೂ ಸಿಕ್ತು, ಆರೋಗ್ಯನೂ ಸಿಕ್ತು. ಮತ್ತು ನಮ್ಮ ಜೀವನಗಳನ್ನು ಒಂದು ಸಾರಿ ಪರಿಶೀಲನೆ ಮಾಡ್ಕೊಂಡು ನೋಡಿದ್ರೆ ನಾವು ಏನು ಕೇಳಿಲ್ಲ ದೇವ್ರ ಹತ್ರ. ಯಾವತ್ತೂ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ದೇವರ ನೀತಿಗೆ ಸಂಬಂಧಪಟ್ಟಂಥ ಬೇಡಿಕೆಯನ್ನೇ ಇಟ್ಟಿಲ್ಲ. ತಕ್ಷಣ ದೇವರು ಕೇಳಿ ಸದುತ್ತರವನ್ನು ಕೊಡ್ತಾ ಇದ್ದಾರೆ. ಹೌದಾ ಇಲ್ವಾ? ನೀವು ನೋಡಿದಂತಹ ಪ್ರಾರ್ಥನೆಗಳಲ್ಲಿ. ಆದರೆ ನಮ್ಮ ಪ್ರಾರ್ಥನೆ ಮಾಡಿ 2 ವರ್ಷ ಆಗೋಗಿದೆ, ಇನ್ನೂ ಹಾಗಾಗಿ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ದೇವರದು ನೋಡಲಿಕ್ಕೂ ಹೋಗಿಲ್ಲ. ಯಾಕೆ? ದೇವ್ರಿಗೆ ಆ ಪ್ರಾರ್ಥನೆ ಇಷ್ಟ ಆಗಿಲ್ಲ. 2ನೇ ಭಕ್ತ ಯಾರು? ಮೋಶೆ. ಇಷ್ಟಕ್ಕೂ 3ನೇ ಭಕ್ತ ಯಾರು? ಅರಸುಗಳು 1ನೇ ಗ್ರಂಥ. ಇದು ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಸಂದರ್ಭನೇ ಪ್ರಿಯರೇ. ಸುಮಾರು ಸರಿ ಓದಿದ್ದೀವಿ ಇದನ್ನು. ಆದರೆ ಓದಿದ್ದೀವಿ ಅನ್ನುವಂಥ ಮನಸ್ಥಿತಿಯನ್ನು ತೆಗೆದು ಮತ್ತೊಂದು ಸಾರಿ ಓದೋಣ. ಅರಸುಗಳು 1ನೇ ಗ್ರಂಥ 3ನೇ ಅಧ್ಯಾಯ 7ನೇ ವಚನ. ಅರಸುಗಳು 1ನೇ ಗ್ರಂಥ 3ನೇ ಅಧ್ಯಾಯ 7ನೇ ವಚನ. ಈ ವಚನದಲ್ಲಿ ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ? ಸೊಲೊಮೋನನು. ಹಾಗಾದರೆ ಸೊಲೊಮೋನನು ಮಾಡ್ತಿರುವಂಥ ಪ್ರಾರ್ಥನೆಯಲ್ಲಿ ಏನಿದೆ? ಫಸ್ಟ್ ಏನು ಶುರು ಮಾಡ್ತಿದ್ದಾರೆ? ಪ್ರಾರ್ಥನೆ ಮಾಡಬೇಕಾದ್ರೆ ಏನಂತ ಶುರು ಮಾಡ್ತಿದ್ದಾರೆ? ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು. ಇಲ್ಲಿ ಗಮನ ಕೊಟ್ಟು ಯೋಚನೆ ಮಾಡಿ ನೋಡೋಣ ಪ್ರಿಯರೇ.
ಸೊಲೊಮೋನನು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಡೈರೆಕ್ಟಾಗಿ ಪ್ರಾರ್ಥನೆಗೆ ಬರ್ತಾ ಇಲ್ಲ. ಏನು ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ ಅಲ್ಲಿ. ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಟೆಂಪ್ಲೇಟನ್ನು ಯೂಸ್ ಮಾಡ್ತಿದ್ದಾರೆ, ಒಂದು ಸಾಲನ್ನು ಯೂಸ್ ಮಾಡಿ ಆಮೇಲೆ ಪ್ರಾರ್ಥನೆಗೆ ಬರ್ತಿದ್ದಾರೆ. ಏನು ಕೇಳಬೇಕು ಆ ವಿಚಾರಕ್ಕೆ ಆಮೇಲೆ ಬರ್ತಿದ್ದಾರೆ. ಫಸ್ಟ್ ಏನಂತಿದ್ದಾರೆ ಪ್ರಾರ್ಥನೆ ಶುರು ಮಾಡಿದ ತಕ್ಷಣ? ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು. ಏನು ಶುರು ಮಾಡಿದ್ರು? ನನ್ನ ದೇವರಾದ ಯೆಹೋವನೇ ನನಗೆ ಜ್ಞಾನ ಕೊಡು ಅಂದ್ರೆ ಸೊಲೊಮೋನನು ಕೇಳಿದ್ದೇನು? ಜ್ಞಾನ. ಹೆಂಗೆ ಕೇಳಿದ್ರು ಅದನ್ನು ಕೇಳಬೇಕಾದ್ರೆ? ನನ್ನ ದೇವರಾದ ಯೆಹೋವನೇ ನನಗೆ ಜ್ಞಾನ ಕೊಡು. ಹಿಂಗೆ ಕೇಳಿದ್ರೆ ನಾವು ಹಿಂಗೆ ಅಲ್ವಾ ಕೇಳುವಂತಹದ್ದು ಡೈರೆಕ್ಟಾಗಿ. ಯಾರ ಹತ್ರ ಮಾತಾಡ್ತಿದ್ದೀವಿ ಗೊತ್ತಿಲ್ಲ, ಏನು ಮಾತಾಡ್ತಿದ್ದೀವಿ ಗೊತ್ತಿಲ್ಲ. ಸೊಲೊಮೋನನು ಪ್ರಾರ್ಥನೆ ಮಾಡಬೇಕಾದ್ರೆ ಏನು ಕೇಳಿದ್ರು? ಹೆಂಗೆ ಶುರು ಮಾಡಿದ್ರು? ನನ್ನ ದೇವರಾದ ಯೆಹೋವನೇ ನನ್ನ ತಂದೆಗೆ ಅಂದರೆ ನನ್ನ ತಂದೆ ಕಾಲ ಆದ ನಂತರ ನನ್ನನ್ನೇ ಸಿಂಹಾಸನದ ಮೇಲೆ ಕೂರಿಸಿದೆಯಲ್ವ, ನನ್ನನ್ನೇ ಸಿಂಹಾಸನದ ಮೇಲೆ ಕೂರಿಸಿದೆಯಲ್ವ. ಯಾಕೆಂದರೆ ದಾವೀದನಿಗೆ ಮಕ್ಕಳಿದ್ರು, ಯಾರನ್ನ ಬೇಕಾದರೂ ಕೂರಿಸ್ಬೋದಿತ್ತು. ನನ್ನನ್ನೇ ಕೂರಿಸಿದೆಯಲ್ವ ನೀನು, ನಿನಗೆ ಕೃತಜ್ಞತೆಗಳು ಅನ್ನುವಂಥ ಲೆಕ್ಕದಲ್ಲಿ ಶುರು ಮಾಡ್ತಿದ್ದಾರೆ ಪ್ರಾರ್ಥನೆಯನ್ನು. ಯಾವುದು ಹೇಳಿ ಶುರು ಮಾಡ್ತಿದ್ದಾರೆ? ದೇವರಿಗೆ ಸಲ್ಲಬೇಕಾಗಿರುವಂತಹ ಗೌರವವನ್ನು ಸಲ್ಲಿಸಿ ಥ್ಯಾಂಕ್ಸ್ ಹೇಳಿ ಇಷ್ಟು ಮಾಡಿದ್ದಾರೆ ಅಲ್ವಾ, ಸಿಂಹಾಸನದ ಮೇಲೆ ತೊಗೊಂಬಂದು ಕೂರಿಸಿದ್ದಾರೆ. ಮುಂದಿನದನ್ನು ಕೇಳುವುದಕ್ಕಿಂತ ಮುಂಚೆ ಏನು ಮಾಡಬೇಕು? ಹಿಂದೆ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಹೇಳಿ ಪ್ರಾರ್ಥನೆಯನ್ನು ಶುರು ಮಾಡ್ತಿದ್ದಾರೆ. ಹೌದಾ ಇಲ್ವಾ? ನನ್ನ ದೇವರಾದ ಯೆಹೋವನೇ ಜ್ಞಾನ ಕೊಡು ಅಂತ ಹೇಳಿಲ್ಲ. ನನ್ನ ದೇವರಾದ ಯೆಹೋವನೇ ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು. ಅಂದರೆ ಹಿಂದೆ ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳಿದ್ರು, ಈಗ ಮುಂದೆ ಹೋಗ್ತಿದ್ದಾರೆ, ಈಗ ಪ್ರಾರ್ಥನೆಗೆ ಬರ್ತಿದ್ದಾರೆ. ಓಕೆ, ಇವರು ಪ್ರಾರ್ಥನೆಯಲ್ಲಿ ಏನು ಕೇಳ್ತಿದ್ದಾರೆ ಹಾಗಾದರೆ? ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು, ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಅಂದರೆ ಇದು ಸೊಲೊಮೋನನು ಮಾಡ್ತಿರುವಂಥ ಪ್ರಾರ್ಥನೆಯಲ್ಲಿರುವಂಥ ಎಲ್ಲ ಪದಗಳನ್ನು ಗಮನ ಕೊಟ್ಟು ನೋಡೋಣ ಪ್ರಿಯರೇ ಒಂದು ಸಾರಿ. ಅವ್ರು ತನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರಾ, ದೇವರ ಕೆಲಸಕ್ಕೋಸ್ಕರನೇ ಪ್ರಾರ್ಥನೆ ಮಾಡ್ತಿದ್ದಾರಾ ಅಂತ ನಮ್ಗೆ ಏನು ಅರ್ಥ ಆಯಿತು? ಮತ್ತೆ ಓದೋಣ. ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು, ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ಏನಂತೆ? ನಿನ್ನ ಸೇವಕನಾದ ನಾನು, ನಿನ್ನ ಸ್ವಕೀಯ ಪ್ರಜೆಗಳನ್ನು ಆಳೋದಕ್ಕೋಸ್ಕರ ನನಗೇನು ಬೇಕು? ಜ್ಞಾನ ಬೇಕು. ಪ್ರಾರ್ಥನೆ ಮಾಡಿದ ಯಾರಿಗೋಸ್ಕರ ಸೊಲೊಮೋನನು? ಯಾರಿಗೋಸ್ಕರ? ಸೊಲೊಮೋನನಿಗೋಸ್ಕರ ಅಲ್ಲ, ಜನಗಳಿಗೋಸ್ಕರ, ದೇವರಿಗೋಸ್ಕರ. ಹೌದಾ ಇಲ್ವಾ? ದೇವರ ಕೆಲಸದ ನಿಮಿತ್ತ ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾರಿಗೋಸ್ಕರ? ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಅದೇ ಅಲ್ವಾ ನಮ್ಗೆ ಅರ್ಥ ಆಗಿದ್ದು? ಇಲ್ಲಿ ಏನಂತ ಕಾಣಿಸ್ತು? ನಿನ್ನ ಸೇವಕನಾಗಿರುವ ನಾನು ನಿನ್ನ ಪ್ರಜೆಗಳನ್ನು ಆಳೋದಕ್ಕೋಸ್ಕರ ನನಗೆ ಜ್ಞಾನ ಬೇಕು. ಹೌದಾ? ಈಗ ರಿಪ್ಲೈ ಹೆಂಗಿತ್ತು? ಸೊಲೊಮೋನನು ಪ್ರಾರ್ಥನೆ ಮಾಡಬೇಕಾದ್ರೆ ರಿಪ್ಲೈ 1 ವರ್ಷ ಆದಮೇಲೆ ಕೊಟ್ಟರೆ ದೇವರು ಕೆಳಗಡೆ ಏನು ಹೇಳ್ತಿದ್ದಾರೆ ಇಮ್ಮಿಡಿಯೇಟಾಗಿ? ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಎಲ್ಲಿ ಸಿಕ್ತು ಆನ್ಸರು? ಎಷ್ಟು ಬೇಗ ಕೇಳಿದ್ರು ದೇವರು? ಇಮ್ಮಿಡಿಯೇಟಾಗಿ ಪ್ರಾರ್ಥನೆ ಮಾಡಿ ಮುಗಿಸಿ ಆಯಿತೋ ಇಲ್ವೋ ತಕ್ಷಣ ಕೇಳಿದ್ರೆ ದೇವರು. ತಕ್ಷಣ ಏನು ಮಾಡಿದ್ರು? ಈ ಪ್ರಾರ್ಥನೆಯನ್ನು ದೇವರು ಮೆಚ್ಚಿಕೊಂಡರು. ತಕ್ಷಣ ಅಂದರೆ ಇದರಿಂದ ಒಂದು ವಿಚಾರ ನಮ್ಗೆ ಅರ್ಥ ಆಗಬೇಕು ಪ್ರಿಯರೇ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕುತ್ಕೊಂಡಿದ್ದ ತಕ್ಷಣ ಯಾರು ಕಿವಿ ತೆಗೆದು ರೆಡಿಯಾಗಿರ್ತಾರೆ ಕೇಳಿಸ್ಕೊಳ್ಲಿಕ್ಕೆ? ದೇವರು. ಎಷ್ಟು ಕೋಟಿ ಜನ ಪ್ರಾರ್ಥನೆ ಮಾಡಿದ್ರು ಕೇಳ್ತಾರೆ. ನಾವಾದರೆ ಏನು ಮಾಡಬಾರ್ದು? ದೇವರಿಗೆ ಡಿಸಪಾಯಿಂಟ್ ಮಾಡಬಾರ್ದು. ಅವ್ರು ಕಿವಿ ಓಪನ್ ಮಾಡಿ ರೆಡಿಯಾಗಿ ಬಂದು ಮಕ್ಕಳ ಮಾಡಿ ನಾನು ಕೇಳಲಿಕ್ಕೆ ರೆಡಿಯಾಗಿದ್ದೀನಿ ಅಂತ ಕಿವಿ ಕೊಟ್ಟಾಗ ನಾವು ಏನೇನೋ ಕೇಳಿದ್ವಿ ಅಂತ ಅಂದ್ಕೊಳ್ಳಿ, ಬೇಜಾರಾಗುತ್ತಾ ಇಲ್ವಾ? ಈ ಭಕ್ತರು ಮಾಡಿ ತಕ್ಷಣ ಮೆಚ್ಕೊಂಡ್ರೆ, ತಕ್ಷಣ ಕೇಳಿಸ್ಕೊಂಡ್ರೆ ದೇವರು ಕೇಳಿಸ್ಕೊಂಡ್ರು. ನಮ್ಮ ಪ್ರಾರ್ಥನೆ ಏನು ಅದೇ ಥರ ಕೇಳಿಸ್ಕೋಬೇಕಂದ್ರೆ ಹೆಂಗಿರಬೇಕು ಪ್ರಾರ್ಥನೆ? ಹಿಂಗಿರಬೇಕು. ಸೊಲೊಮೋನನು ಏನನ್ನು ಕೇಳಿದ್ರು ಅಂತ ಅರ್ಥ ಆಯಿತು ನಮಗಿಲ್ಲಿ? ಜ್ಞಾನ ಬೇಕು. ಯಾರನ್ನು ಆಳಲಿಕ್ಕೆ? ನಿನ್ನ ಪ್ರಜೆಗಳನ್ನು ಆಳಲಿಕ್ಕೆ. ಯಾವ ಪ್ರಕಾರ? ನಿನ್ನ ನೀತಿಯ ಪ್ರಕಾರ. ಅದೇ ಅಲ್ವಾ? ಇಷ್ಟ ಬಂದಂತೆ ಆಳ್ಬೋದು ಪ್ರಜೆಗಳನ್ನು. ಕಷ್ಟನ ಒಬ್ಬ ಪ್ರಜೆಗಳನ್ನು ರಾಜನ ಆಸ್ಥಾನದಲ್ಲಿರ್ತಿ ಏನು ಬೇಕಾದರೂ ಮಾಡಿಸ್ಬೋದು ಅವ್ರ ಕೈಯಲ್ಲಿ. ಆ ಥರ ಆಳಬೇಕು ಅಂತ ಸೊಲೊಮೋನನ ಅಂದ್ಕೊಂಡಿಲ್ಲ. ಯಾವ ಥರ ಆಳಬೇಕು ಅಂತ ಅಂದ್ಕೊಂಡ್ರು? ನಿನ್ನ ನೀತಿಯ ಪ್ರಕಾರ ನಿನ್ನ ಪ್ರಜೆಗಳನ್ನು ಆಳ್ಬೇಕಲ್ವ, ಅದಕ್ಕೋಸ್ಕರ ಜ್ಞಾನ ಕೊಡು. ಏನು ಕೇಳಿದ್ರು ಸೊಲೊಮೋನನು? ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ಕೇಳಿಕೊಂಡ್ರು. ಸೊಲೊಮೋನನಿಗೆ ಇನ್ ರಿಟರ್ನ್ ಬಂದಿದ್ದೇನು? ಕೆಳಗಡೆ ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ
ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ಏನಕ್ಕೆ ನೆರವೇರಿಸ್ತಿದ್ದೀನಿ ಗೊತ್ತಾ? ನೀನು ನಿನಗೋಸ್ಕರ ಏನು ಕೇಳ್ಕೊಂಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನೆರವೇರಿಸ್ತಿದ್ದೀನಿ. ನಾವು ಸೊಲೊಮೋನನ ಏನು ಕೇಳಿಲ್ವೋ ಅದನ್ನು ನಾವು ಕೇಳಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ನಮ್ಮ ಕಡೆ ತಿರುಗೂ ನೋಡಲ್ದಿಲ್ಲ ದೇವರು, ಹೌದಾ ಇಲ್ವಾ? ಸೊಲೊಮೋನನ ಏನು ಕೇಳ್ಕೊಂಡ್ರು ಅದನ್ನು ಯಾವತ್ತಾದರೂ ಕೇಳಿದ್ದೀವ? ದೇವರ ನೀತಿ, ದೇವರ ಜ್ಞಾನ. ಪ್ರಕಟಣೆ ಗ್ರಂಥದಲ್ಲಿ ಏನೋ 7 ತಲೆಗಳು 10 ಕೊಂಬುಗಳು ಏನೇನೋ ಅಂತಾರೆ, ಇದು ನನಗೆ ಗೊತ್ತಾಗ್ತಿಲ್ಲ, ತಿಳಿಸ್ಕೊಡಿ ಅಂತ ಯಾವತ್ತಾದರೂ ಹತ್ತಿದ್ದೀವ? ನಾವು ಅಳುವಂತಹದ್ದೆಲ್ಲ ಬೇರೆ ವಿಚಾರಕ್ಕೆ. ರೋಡಲ್ಲಿ ಯಾರಾದರೂ ಏನಾದರೂ ಅಂದರೆ ಮನೆಗೆ ಬಂದು ಇವ್ರಿಗೆ ಹಿಂಗಾಗಲಿ ಹಂಗಾಗಲಿ ಅಂತ 100 ಪ್ರಾರ್ಥನೆ ಮಾಡಿರ್ತೀವಿ ಹತ್ಕೊಂಡು, ಆಗ ಮಾತ್ರ ಫೀಲ್ ಬರುತ್ತೆ. ಎಲ್ಲವೂ ಸಹ ದೇಹಕ್ಕೆ ಸಂಬಂಧಪಟ್ಟ ವಿಚಾರಗಳೇ. ಸೊಲೊಮೋನನಿಗೆ ಇನ್ ರಿಟರ್ನ್ ಏನು ಬಂತು? ದೇವರ ನೀತಿಗೋಸ್ಕರ, ರಾಜ್ಯಕ್ಕೋಸ್ಕರ ತವಕಪಟ್ಟಿದ್ದಕ್ಕೋಸ್ಕರ ಇನ್ ರಿಟರ್ನ್ ಏನು ಬಂತು? ನೋಡು, ನಿನಗೆ ಜ್ಞಾನವನ್ನು, ನಂಬರ್ 1 ಏನು ನೀನು ಕೇಳ್ಕೊಂಡಿದ್ದು ಆಬ್ವಿಯಸ್ಲಿ ನೀನು ಕೊಡ್ತೀನಿ. ನೀನು ಜ್ಞಾನ ಕೇಳಿದೆ, ಜ್ಞಾನದ ಜೊತೆ ಏನೇನು ಕೊಡ್ತಿದ್ದೀನಿ ಈಗ? ಜ್ಞಾನದ ಜೊತೆ ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಏನೇನು ಬಂತು? ಏನು ಕೇಳಿದ್ರು? ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಟ್ಟರು. ಜೊತೇಲಿ ಏನೇನು ಕೊಟ್ಟರು ದೇವರು ಬೋನಸ್ ಆಗಿ? ಏನೇನು ಕೊಟ್ಟರು? ಜ್ಞಾನವನ್ನು ಕೊಟ್ಟರು, ಜೊತೇಲಿ ಐಶ್ವರ್ಯವನ್ನು ಕೊಟ್ಟರೆ. ಮತ್ತೆ ಹೇಳ್ತಿದ್ದೀನಿ, ಐಶ್ವರ್ಯ ಕೊಡ್ತಾರೆ ಅಂತ ಇದನ್ನೆಲ್ಲ ಏನಕ್ಕೋಸ್ಕರ ನೋಡ್ತಿದ್ದೀವಿ ಅಂದರೆ, ನಾವು ದೇಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಕೇಳಬಾರ್ದು ಅಂತ ಒಂದೇ ಉದ್ದೇಶಕ್ಕೋಸ್ಕರ ಇವೆಲ್ಲವನ್ನು ನೋಡ್ತಿದ್ದೀವಿ. ಆಮೇಲೆ ಇದನ್ನೆಲ್ಲ ನೋಡಿ ನನ್ನನ್ನು ಸೊಲೊಮೋನ್ ಥರ ಮಾಡ್ತಾರೆ, ನನ್ನ ದಾವೀದ್ ಥರ ಮಾಡ್ತಾರೆ ಅಂತ ಅನ್ಕೋಬಾರ್ದು ಪ್ರಿಯರೇ. ಏನೇನು ಕೊಡ್ತೀನಿ ಅಂತ ಹೇಳಿದ್ದಾರೆ ದೇವರು? ಆಹಾರಕ್ಕೆ ಯೋಚನೆ ಮಾಡುವಂತೆ ಇರೋದಿಲ್ಲ, ಬಟ್ಟೆಗೆ ಯೋಚನೆ ಮಾಡುವಂತೆ ಇರೋದಿಲ್ಲ, ಇರುವಂತಹ ಸ್ಥಳಕ್ಕೆ ಯೋಚನೆ ಮಾಡುವಂತೆ ಇರೋದಿಲ್ಲ. ಇದು ದೇವ್ರು ಮಾಡ್ತಿರುವಂತಹ ಪ್ರಾಮಿಸ್. ಗಮನ ಇಲ್ಲಿರಲಿ ಪ್ರಿಯರೇ, ಇದು ದೇವ್ರು ಮಾಡ್ತಿರುವಂತಹ ಪ್ರಾಮಿಸ್. ನಿಮ್ಮ ಬೇಸಿಕ್ ನೆಸೆಸಿಟೀಸ್ ಏನಿದೆ, ಆಹಾರ ಬೇಕಾ ಮನುಷ್ಯನ ಜೀವನ ಮಾಡಬೇಕಾದ್ರೆ, ಅದು ಕೊಡ್ತೀನಿ ನಾನು. ಅದಕ್ಕೆ ನೀವು ಯೋಚನೆ ಮಾಡಬೇಡಿ. ಯಾವಾಗ ನೀವು ದೇವರ ನೀತಿಗೋಸ್ಕರ, ರಾಜ್ಯಕ್ಕೋಸ್ಕರ ಹುಡುಕಿದ್ರೆ. ಬಟ್ಟೆ ಬೇಕು, ನಾನು ನೋಡ್ಕೋತೀನಿ. ಆಶ್ರಯ ಬೇಕು, ನಾನು ನೋಡ್ಕೋತೀನಿ. ಏನು ಹೊದಿಸ್ಕೋಬೇಕು ಅದನ್ನು ನಾನು ನೋಡ್ಕೋತೀನಿ. ಈಗ ಹೇಳಿ, 3 ಜನ ಭಕ್ತರ ಚರಿತ್ರೆಯನ್ನು ನೋಡಿದ್ದೀವಿ. ಕೊನೆ ಭಕ್ತ ಯಾರು? ಸೊಲೊಮೋನನು. ಏನು ಕೇಳ್ಕೊಂಡ್ರು? ಜ್ಞಾನ. ಇವತ್ತಿನ ಸಂದೇಶದ ಭಾಷೆಯಲ್ಲಿ ಹೇಳಬೇಕಾದ್ರೆ ಏನು ಕೇಳ್ಕೊಂಡ್ರು? ದೇವರ ನೀತಿಗೋಸ್ಕರ ತವಕಪಟ್ಟರು. ಏನೇನು ಸಿಕ್ತು ಜೊತೆಯಲ್ಲಿ? ಜ್ಞಾನ, ಐಶ್ವರ್ಯ ಎಲ್ಲ ಕೊಟ್ರ? ಎಲ್ಲವೂ ಕೊಟ್ಟರು. ಮೋಶೆ ಏನು ಕೇಳ್ಕೊಂಡ್ರು? ದೇವರ ನೀತಿಗೋಸ್ಕರ ತವಕಪಟ್ಟರು. ಏನು ಸಿಕ್ತು ಜೊತೆಯಲ್ಲಿ? ಆಯುಷು, ಆರೋಗ್ಯ. ಈಗ ನೆಕ್ಸ್ಟ್ ಫಸ್ಟ್ ಭಕ್ತ ಯಾರು? ಹಿಜ್ಕೀಯ. ಏನು ಕೇಳ್ಕೊಂಡ್ರು? ರಿಕ್ವೆಸ್ಟ್ ಇಟ್ಟರು ಹಾಗೆ ದೇವ್ರ ಮುಂದೆ, ನಿಮ್ಮ ನೀತಿಯ ಪ್ರಕಾರ ನಾನು ಮಾಡಿರುವಂಥ ಪ್ರೋಗ್ರೆಸ್ ರಿಪೋರ್ಟನ್ನು ನೋಡಿ, ನಿಮ್ಮ ನೀತಿಯ ಪ್ರಕಾರ ಡಿಸಿಷನ್ ತೊಗೊಳ್ಳಿ ಅಂತ. ಏನು ಸಿಕ್ತು ಅವ್ರಿಗೆ? ಆಯುಷು, ಆರೋಗ್ಯ, ಆಮೇಲೆ ಸಿಂಹಾಸನ. ಈಗ ಹೇಳಿ, ದೇವ್ರು ಏನಂದ್ರು ಮತ್ತಾಯನ ಬರೆದ ಸುವಾರ್ತೆ 6:33 ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಡಿ ಮೊದಲು, ಅದಾದಮೇಲೆ ಅದರ ಜೊತೆ ನೀವು ಕೇಳ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ನಿಮ್ಮ ಬಗ್ಗೆ, ಇದೆಲ್ಲವೂ ಸಹ ನಿಮಗೆ ಸಿಕ್ಕತ್ತೆ. ಭಕ್ತರ ಜೀವನದಲ್ಲಿ ಇದೆಲ್ಲ ಸಿಗ್ತಾ ಇಲ್ವಾ? ಸಿಕ್ತು. ಈಗ ಹೇಳಿ, ದೇವರು ನಂಬಿಗಸ್ತರೇನಾ? ನಾವು ನಂಬಿರುವಂಥ ದೇವರ ಮೇಲೆ ನಿಜವಾಗಲೂ ನಂಬಿಕೆ ನಂಬೋದಾ ಈ ವ್ಯಕ್ತಿಯನ್ನು? ನಂಬೋದು. ಇನ್ನು ಮುಂದೆ ಪ್ರಾರ್ಥನೆ ಮಾಡಬೇಕಾದ್ರೆ ಹೆಂಗಿರಬೇಕು? ನಾವಿಷ್ಟು ಕಾಲ ನಿಮ್ಮ ಮನಸ್ಸನ್ನು ಬಹಳ 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 ನೋಯಿಸಿದ್ದೀವಿ ತಂದೆ, ಇನ್ನು ಮುಂದೆ ಆದರೂ ನಮ್ಮನ್ನು ಕ್ಷಮಿಸಿ. ನನಗೆ ಗೊತ್ತು, ಇಷ್ಟು ದಿನ ನಾನು ಪ್ರಾರ್ಥನೆ ಕೂತ್ಕೊಂಡಿದ್ದ ತಕ್ಷಣ ನೀವು ಓಡ್ ಬರ್ತಿದ್ರಿ ಕೇಳಲಿಕ್ಕೆ ಅಂತ. ಆದರೆ ಓಡ್ ಬಂದಾಗೆಲ್ಲ ನಿಮ್ಮನ್ನು ಅಳಿಸಿ ಮತ್ತೆ ಕಳಿಸಿರುವಂತಹದ್ದು ನಾನು. ಇದೇ ಅಲ್ವಾ ನಾವು ಮಾಡಿರುವಂತಹದ್ದು ಇಷ್ಟು ದಿನ. ಇನ್ನು ಮುಂದೆ ದೇವರಿಗೆ ಸಂತೋಷ ಪಡುವಂತಹ ಪ್ರಾರ್ಥನೆಯನ್ನು ಮಾಡೋಣ. ಸಂದೇಶ ಇನ್ನೂ ಮುಗಿದಿಲ್ಲ ಪ್ರಿಯರೇ, ಇನ್ನೊಂದು 10 ರಿಂದ 15 ನಿಮಿಷ ಮುಗಿಸ್ಕೊಳ್ಳೋಣ. ಸಂದೇಶದ ಒಂದು ಭಾಗವನ್ನು ಮುಗಿಸಿದ್ದೀವಿ. ಹೆಂಗೆ ಪ್ರಾರ್ಥನೆ ಮಾಡಬೇಕು ಏನೇನು ಅಂತೆಲ್ಲ ಗೊತ್ತಾಯಿತು. ಇಷ್ಟಕ್ಕೂ ಮನುಷ್ಯರಾಗಿ ನಮಗೊಂದು ಗುಣ ಇದೆ, ಅತಿ ಬೇಗನೆ ಹಿಂದೆ ಮಾಡಿರುವಂತಹದ್ದನ್ನು ಮರ್ತೋಗಿ ಮುಂದೆ ಬೇಕಾಗಿರುವಂತಹದ್ದನ್ನು ಕೇಳುವಂತಹದ್ದು. ಹೌದಾ ಇಲ್ವಾ? ಮನುಷ್ಯರಿಗಿರುವಂಥ ಸಾಧಾರಣ ಗುಣ ಇದು. ಯಾರೋ ಒಬ್ಬರು ಹೆಲ್ಪ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀವಿ? ಅವ್ರನ್ನ ಸ್ವಲ್ಪ ದಿನ ಆದಮೇಲೆ ಮರ್ತೋಗ್ತೀವಿ. ದೇವ್ರ ಮುಂದೆ ಪ್ರಾರ್ಥನೆ ಕೂತ್ಕೊಂಡ್ರು ಏನು ಮಾಡ್ತೀವಿ? ಹಾಗಾದರೆ ಹಿಂದೆ ದೇವರು ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳಿದೆ. ಸೊಲೊಮೋನನ ಥ್ಯಾಂಕ್ಸ್ ಹೇಳಿದ್ರು, ನೀವು ನೋಡಿದ್ರಿ. ಪ್ರಾರ್ಥನೆ ಶುರು ಮಾಡೋದಕ್ಕಿಂತ ಮುಂಚೆ ಹೆಂಗಿತ್ತು ಸೊಲೊಮೋನನ ಮಾತು? ನಾವು ಒಂದು ಲೆಟ್ರ್ ಬರಿತೀವಲ್ವ, ಕ್ಷೇಮ ಇಂದ ಇವರಿಗೆ ಎಲ್ಲ ಬರಿತೀವ, ಆ ಥರ ಇತ್ತು ಸೊಲೊಮೋನನ ಪ್ರಾರ್ಥನೆ, ನೀಟಾಗಿ ಫಾರ್ಮ್ಯಾಟಲ್ಲಿ, ಆರ್ಡರಲ್ಲಿ. ನಾವೇನು ಮಾಡಬೇಕು?
ಹಿಂದೆ ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಕೇಳುವುದಕ್ಕಿಂತ ಮುಂಚೆ ಏನು ಮಾಡಬೇಕು, ಹಿಂದೆ ಇಷ್ಟು ವರ್ಷ ಮಾಡಿದಾರಲ್ವ ಅದ್ಭುತಗಳು ನಮ್ಮ ಜೀವನದಲ್ಲೂ, ಅದಕ್ಕೆ ಒಂದು ಸಾರಿ ವಂದನೆಗಳನ್ನು ಸಲ್ಲಿಸಬೇಕು. ಈಗ ಮುಂದೆ ಏನು ನೋಡ್ತಿದ್ದೀವಿ ಸಂದೇಶದಲ್ಲಿ, ದೇವರಿಗೆ ಪ್ರಾರ್ಥನೆಯಲ್ಲಿ ವಂದನೆಗಳನ್ನು ಸಲ್ಲಿಸಬೇಕು ಅಂತ ನಮಗೆ ಗೊತ್ತಾಯಿತು. ಯಾವ ಯಾವ ಕಾರಣಗಳಿಂದ ಸಲ್ಲಿಸಬೇಕು ವಂದನೆಗಳು. ಭಕ್ತರು ಪ್ರಾರ್ಥನೆ ಮಾಡಬೇಕಾದ್ರೆ ಹಿಂದೆ ಮಾಡಿರುವಂಥದ್ದನ್ನೆಲ್ಲ ಮತ್ತೆ ನೆನೆಸ್ಕೊಂಡ್ರು, ಅಷ್ಟನ್ನು ನೆನೆಸ್ಕೊಂಡು ದೇವ್ರ ಮುಂದೆ ಥ್ಯಾಂಕ್ಸ್ ಹೇಳಿದ್ರು ಪ್ರಾರ್ಥನೆ ಮಾಡಬೇಕಾದ್ರೆ. ನಾವು ಹೇಳ್ತಿದ್ದೀವ ಒಂದು ಸರಿ ನೋಡಿ, ಯಾರ್ಯಾರು ಯಾವ ರೀತಿ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಿದ್ದಾರೆ ದೇವರಿಗೆ. ಸುಮ್ಮನೆ ಕೃತಜ್ಞತೆ ಸಲ್ಲಿಸುವಂತಹ ನಾವು ಹೆಂಗೆ ಸಲ್ಲಿಸ್ತೀವಿ, ಸರ್ವಶಕ್ತರು ಮಹೋನ್ನತರು ಅದು ಇದು, ಇದೆಲ್ಲ ಕೆಲಸಕ್ಕೆ ಬರುವಂತಹದ್ದೇನ, ದೇವ್ರು ಮಾಡಿರುವಂಥದ್ದನ್ನೆಲ್ಲ ಮರ್ತೋಗಿದ್ದೀವಿ. ಸುಮ್ಮನೆ ಖಾಲಿ ಇರುವಂತಹದ್ದನ್ನೆಲ್ಲ ತೊಗೊಂಡೋಗಿಟ್ರೆ. ಈಗ ಭಕ್ತರ ಜೀವನವನ್ನು ಒಂದು ಸರಿ ನೋಡೋಣ. ಕೀರ್ತನೆಗಳು 28ನೇ ಅಧ್ಯಾಯ 6ನೇ ವಚನ. ಕೀರ್ತನೆಗಳು 28ನೇ ಅಧ್ಯಾಯ 6ನೇ ವಚನ, 28:6. ಏನಕ್ಕೋಸ್ಕರ ಸ್ತೋತ್ರ ಹೇಳ್ತಿದ್ದಾರೆ ಈ ವಚನದಲ್ಲಿ? 28:6. ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಏನಕ್ಕೋಸ್ಕರ ಸ್ತೋತ್ರ ಅಂದರು? ಆಗಾಗ ಸ್ವಲ್ಪ ಜನ ಪ್ರಾರ್ಥನೆ ಮಾಡ್ತಿರ್ತಾರೆ, ಆರೋಗ್ಯ ಕೊಡಿ ಅಂತ ದೇವ್ರ ಹತ್ರ ಕೇಳುವಂತಹದ್ದು ಓಲ್ಡ್ ಫ್ಯಾಷನ್.